ಧನುರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಶುಭ, ಉತ್ತಮವಾದಂತಹ ಒಂದು ವಾತಾವರಣ ಇರತಕ್ಕಂಥದ್ದು. ಓದಿಗೆ ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಧನ ಸಹಾಯ ಅಥವಾ ಬೇರೆ ಬೇರೆ ಅನುಕೂಲಗಳು ನಿಮಗೆ ಆಗುವಂಥದ್ದಿದೆ. ಸ್ನೇಹಿತರ ಸಹಕಾರ ನಿಮಗೊಂದಷ್ಟು ಸಮಾಧಾನವನ್ನು ತಂದುಕೊಡುತ್ತೆ. ಹಾಗಾಗಿ ಸ್ನೇಹಿತರ ಒಂದು ಬೆಂಬಲವೋ ಅಥವಾ ಅವರ ಸಹಾಯವೋ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಗುರಿ ಸಾಧನೆಯ ಬಗ್ಗೆ ಒಲವು ಹೆಚ್ಚಾಗ್ತಕ್ಕಂಥದ್ದು. ಯಾವ ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪ ಇದೆಯೋ, ಈಗಾಗಲೇ ಅಂದುಕೊಂಡು ಕಾರ್ಯಪ್ರವೃತ್ತರಾಗಿದ್ದೀರೋ, ಅದರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಒಲವು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಕುಟುಂಬ ಸದಸ್ಯರು ಸಂತೋಷವಾಗಿರತಕ್ಕಂತಹ ದಿವಸ ಇದಾಗಿದೆ. ನವ ದಂಪತಿಗಳಿಗೆ ಬಹಳ ಶುಭವಾದಂತಹ ಉತ್ತಮವಾದಂತಹ ದಿವಸ ಇದು. ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಅಧಿಕವಾದಂತಹ ತಿರುಗಾಟದಿಂದ ಸ್ವಲ್ಪ ಬೇಸರವಾಗ್ತಕ್ಕಂತಹದ್ದಿದೆ. ತುಂಬ ಓಡಾಟಗಳು, ಆ ರೀತಿಯ ಓಡಾಟ ಮನಸ್ಸಿಗೆ ಏನೋ ಒಂದಷ್ಟು ಕಿರಿಕಿರಿಯನ್ನು ಮಾಡಬಹುದು. ಆದಾಯ ಕಡಿಮೆ, ಖರ್ಚು ಹೆಚ್ಚು ಅನ್ನುವಂತಹ ಅನುಭವವಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಮಾನಸಿಕವಾದಂತಹ ಕಿರಿಕಿರಿ ಹೆಚ್ಚಾಗುವಂಥದ್ದಿದೆ. ಹೆಚ್ಚು ಹಣವನ್ನು ಖರ್ಚು ಮಾಡಲೇಬೇಕಾದಂತಹ ಕೆಲವು ಅನಿವಾರ್ಯತೆಗಳು ನಿಮ್ಮ ಎದುರುಗಡೆ ಬರ್ತಕ್ಕಂಥದ್ದು. ಆಗ ಹಣಕ್ಕೆ ಬೆಲೆ ಇಲ್ಲ. ಅಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೇಗೆ ನಡ್ಕೊಳ್ಬೇಕೋ ಅದೇ ಮುಖ್ಯವಾಗ್ತಕ್ಕಂಥದ್ದಾಗುತ್ತೆ. ಮನೆಯ ವ್ಯವಸ್ಥೆಯಿಂದ ಕೋಪ ಬರ್ಬೋದು. ಮನೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ನಡ್ಕೊಳ್ತಾರೆ, ನಿಮಗೇನಾದರೂ ಸಮಸ್ಯೆಗಳಾಗಿದೆ, ತೊಂದರೆಗಳಾಗಿದೆ ಅಂತಂದರೆ ಮನೆಯವರು ಯಾವ ರೀತಿ ಸಹಕರಿಸ್ತಾರೆ, ವ್ಯವಸ್ಥೆಗಳನ್ನು ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಗಮನಿಸಿದಾಗ ಕೋಪಕ್ಕೆ ಸಹಜವಾಗಿ ಕಾರಣಗಳಾಗತ್ತೆ. ಪ್ರೇಮಿಗಳಿಗೆ ಸಮಸ್ಯೆಗಳು, ತೊಂದರೆಗಳಾಗ್ತಕ್ಕಂಥದ್ದಿದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ಈ ದಿವಸ ನಿಮ್ಮೆಲ್ಲ ಕೆಲಸಗಳಿಗೆ ನಿಮ್ಮ ಬಂಧುಗಳು ಸಹಕರಿಸ್ತಕ್ಕಂಥದ್ದು. ಅವರ ಬೆಂಬಲದಿಂದ ಒಂದಷ್ಟು ಕೆಲಸಗಳಾಗುವಂಥದ್ದು. ಇದು ನಿಮಗೆ ವಿಶೇಷವಾದಂತಹ ಸಮಾಧಾನವನ್ನು ಕೊಡುತ್ತೆ ಅಂತ ಅರ್ಥ. ಹೊಸ ತಂತ್ರಜ್ಞಾನದ ಕಡೆಗೆ ಮನಸ್ಸು ಹೋಗಬಹುದು. ಆ ರೀತಿಯ ತಂತ್ರಜ್ಞಾನಗಳನ್ನು ಬಳಸಿ ನಿಮ್ಮ ವೈಯಕ್ತಿಕವಾದಂತಹ ಒಂದಷ್ಟು ಹೆಸರನ್ನು ಅಥವಾ ಗೌರವವನ್ನು, ಸ್ಥಾನಮಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಮ ಆರೋಗ್ಯದಲ್ಲಿ ಯಾವ ವ್ಯತ್ಯಾಸಗಳು ಇಲ್ಲ. ಆರೋಗ್ಯ ಚೆನ್ನಾಗಿರುವಂತಹದ್ದು. ಹಿರೀಕರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೊಡ್ಡವರ ಆಶೀರ್ವಾದ ಒಂದಿದೆ ಅಂತ ಆದರೆ ನೀವು ಏನನ್ನಾದರೂ ಕೂಡ ಸಾಧನೆ ಮಾಡೋದಕ್ಕೆ ಅಥವಾ ಎಲ್ಲವನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗ್ತಾ ಹೋಗುತ್ತೆ. ಬೇರೆಯವರಿಗೆ ಸಹಾಯವನ್ನು ಮಾಡೋದರಿಂದ ಒಂದಷ್ಟು ಜನಪ್ರಿಯರಾಗ್ತೀರಿ. ಒಂದಷ್ಟು ಸಾಮಾಜಿಕವಾದಂತಹ ಕಳಕಳಿ ನಿಮ್ಮಲ್ಲಿದೆ ಎನ್ನುವಂತಹ ವಿಚಾರ ಹೆಚ್ಚು ಹೆಚ್ಚು ಪ್ರಚಲಿತವಾಗ್ತಕ್ಕಂತಹದ್ದು. ಮನೆಯಲ್ಲಿ ನೀವು ಬಹಳ ಮುಕ್ತವಾಗಿ ಮಾತಾಡಬೇಕು. ಅದರಲ್ಲೂ ಸಾಂಸಾರಿಕವಾಗಿ ದಾಂಪತ್ಯದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿಶೇಷವಾಗಿ ಮುಕ್ತವಾಗಿ ಮಾತಾಡಿ ಇರತಕ್ಕಂತಹ ಸಮಸ್ಯೆಗಳನ್ನು ನೇರವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾನೂನಾತ್ಮಕವಾದಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಿಂದ ಹೊರಬರ್ತೀರಿ. ಅದರಿಂದ ಮುಕ್ತಿ ಎನ್ನುವಂಥದ್ದು ಈ ದಿವಸ ನಿಮಗೆ ಸೂಚ್ಯವಾಗಿ ಕಾಣ್ತಾ ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ. ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸಮಾಧಾನ. ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಹಣ ನಿಮ್ಮ ಕೈಯಲ್ಲಿ ಸೇರದೇ ಇರತಕ್ಕಂಥದ್ದು ಬೇಸರಕ್ಕೆ ಕಾರಣವಿರುತ್ತೆ. ಮನೆಯಲ್ಲಿ ಸಂತೋಷ ಇರುತ್ತೆ. ಏನೋ ಬರಬೇಕಾದ್ದು ಒಂದಷ್ಟು ಬಂತಲ್ಲ, ಕೈಯಿಂದ ನಷ್ಟವಾಗಲಿಲ್ವಲ್ಲ ಅನ್ನುವಂತಹ ಸಮಾಧಾನ ಅಥವಾ ತೃಪ್ತಿ, ಆ ಸಂತೋಷ ಮನೆಯವರಲ್ಲಿ ಇರುತ್ತೆ. ಕೆಲಸ ಹಾಗೂ ವೃತ್ತಿಯಲ್ಲಿ ಪರಿಪೂರ್ಣವಾದಂತಹ ಸಹಕಾರ ಇದು ನಿಮಗೆ ಸಿಕ್ಕುವಂಥದ್ದು. ಹೊಸ ಆಲೋಚನೆಗಳಿಂದ ಉತ್ತಮವಾದಂತಹ ದಿವಸ ಇದು. ಯಾಕೆ ಅಂತಂದರೆ ಮತ್ತೆ ಮತ್ತೆ ನಾವು ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ಕೆಲಸಗಳನ್ನೆಲ್ಲ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂತಹ ಆಲೋಚನೆಗಳು ಬಂದಾಗ, ಆ ದಿಶೆಯಲ್ಲಿ ಪ್ರಯತ್ನಗಳನ್ನು ಪಟ್ಟಾಗ ಮನಸ್ಸಿಗೆ ಅದೊಂದು ರೀತಿಯ ತೃಪ್ತಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.